ನಾನು ಯಾವತ್ತೂ ಸುದೀಪ್ ಸರ್ ಫ್ಯಾನ್ ಬಾಯ್ ಆಗಿರ್ತೀನಿ ನಾನು ಅಂತ. ಸೊ ಆಲ್ವೇಸ್ ನಾನು ಅವ್ರಿಗೆ ಅಭಿಮಾನಿಯಾಗಿರ್ತೀನಿ. ರಿಷಬ್ ಶೆಟ್ಟಿ ಈಗ ಪ್ಯಾನ್ ಇಂಡಿಯಾ ಸ್ಟಾರ್ ಆಗಿದ್ದಾರೆ. ಕಷ್ಟಪಟ್ಟು ಚಿತ್ರರಂಗಕ್ಕೆ ಬಂದು ಯಶಸ್ವಿ ನಾಯಕ ನಿರ್ದೇಶಕನಾಗಿ ಬೆಳೆದು ನಿಂತಿರುವ ರಿಷಬ್ ಶೆಟ್ಟಿ ಅವರಿಗೆ ಕಿಚ್ಚ ಸುದೀಪ್ ಎಂದರೆ ಬಹಳ ಪ್ರೀತಿಯಂತೆ. ನಾನು ಕಿಚ್ಚ ಸುದೀಪ್ ಅವರ ಅಪ್ಪಟ ಅಭಿಮಾನಿ ಎಂದಿದ್ದಾರೆ ರಿಷಬ್. ಕಿಚ್ಚ ಸುದೀಪ್ ಅವರು ಶ್ರೇಷ್ಠ ಕಲಾವಿದರಲ್ಲಿ ಒಬ್ಬರು. ಅವರು ಚಿತ್ರರಂಗದಲ್ಲಿ ಅನೇಕರಿಗೆ ಸ್ಫೂರ್ತಿಯಾಗಿದ್ದಾರೆ ಎಂಬುದು ಅನೇಕರಿಗೆ ಗೊತ್ತಿರುವ ವಿಚಾರ. ಖ್ಯಾತ ನಟ, ನಿರ್ಮಾಪಕ ರಿಷಬ್ ಶೆಟ್ಟಿ ಅವರಿಗೂ ಸುದೀಪ್ ಫೇವರಿಟ್ ಹೀರೋ. ಅವರು ಈ ಮಾತನ್ನು ಈ ಮೊದಲು ಹೇಳಿದ್ದರು. ಅದನ್ನು ಅವರು ಈಗಲೂ ಹೇಳುತ್ತಿದ್ದಾರೆ. ಇತ್ತೀಚೆಗೆ ನಡೆದ ಸಂದರ್ಶನವೊಂದರಲ್ಲಿ ರಿಷಬ್ ಶೆಟ್ಟಿ ಅವರು ಈ ಬಗ್ಗೆ ಮಾತನಾಡಿದ್ದಾರೆ. ದೊಡ್ಡ ಮಟ್ಟದಲ್ಲಿ ಯಶಸ್ಸು ಸಿಕ್ಕಾಗ ಕೆಲವರು ಬದಲಾಗುತ್ತಾರೆ. ಅವರು ಮಾತನಾಡುವ ಶೈಲಿ ಬದಲಾಗುತ್ತದೆ. ಅಭಿಮಾನಿಗಳನ್ನು ನೋಡುವ ರೀತಿಯೂ ಬೇರೆಯಾಗುತ್ತದೆ. ಆದರೆ ರಿಷಬ್ ಆ ರೀತಿ ಅಲ್ಲವೇ ಅಲ್ಲ. ಅವರ ನಟನೆಯ ಕಾಂತಾರ ಸಿನಿಮಾ 400 ಕೋಟಿ ರೂಪಾಯಿ ಬಾಚಿಕೊಂಡಿದೆ. ಆದರೆ ರಿಷಬ್ ಅವರು ಬದಲಾಗಿಲ್ಲ. ಆಗ ಹೇಗಿದ್ದರೋ ಈಗಲೂ ಹಾಗೆಯೇ ಇದ್ದಾರೆ. ನನ್ನ ಮೋಸ್ಟ್ ಫೇವರಿಟ್ ಹೀರೋ ಸುದೀಪ್. ನಾನು ಅವರ ಅಭಿಮಾನಿ. ಹುಟ್ಟುಹಬ್ಬದ ದಿನ ಸಿಕ್ಕಿದಾಗ ಸರ್ ಜೊತೆ ತೆಗೆದುಕೊಂಡ ಫೋಟೋ ಇದು. ಆ ದಿನ ಡ್ಯಾನಿಶ್ ಅವರು ಸುದೀಪ್ ಬರ್ತ್ಡೇನ ಹೋಸ್ಟ್ ಮಾಡ್ತಾ ಇದ್ದರು. ಆಗ ಒಂದು ಪ್ರಶ್ನೆ ಕೇಳಿದರು. 400 ಕೋಟಿ ಎಂದೆಲ್ಲ ಬಿಲ್ಡಪ್ ಕೊಟ್ಟರು. ನಾನು ಅವರಿಗೆ ಆಗ ಹೇಳಿದ್ದು ಒಂದೇ ಮಾತು, ಇದರಪ್ಪನ ತರ ಕಲೆಕ್ಷನ್ ಆದರೂ ನಾನು ಸುದೀಪ್ ಅವರ ಅಭಿಮಾನಿ ಆಗೇ ಇರ್ತೀನಿ ಎಂದಿದ್ದೆ ಎಂಬುದಾಗಿ ರಿಷಬ್ ವಿವರಿಸಿದ್ದಾರೆ. ಮೋಸ್ಟ್ ಫೇವ್ರೆಟ್ ಹೀರೋ ನಾನು ದೊಡ್ಡ ಅಭಿಮಾನಿ ಸುದೀಪ್ ಸರ್ಗೆ. ಆ್ಯಂಡ್ ಇದು ಕಾಂತಾರ ಆದಮೇಲೆ ಸರ್ ಇದು ಬರ್ಡೇಲಿ ನಾನು ಸಿಕ್ಕಿದಾಗ ಪ್ರಿಯಾ ಮ್ಯಾಮು, ನಾನು, ಪ್ರಗತಿ ಎಲ್ಲರೂ ಸರ್ ಜೊತೆ ತೊಗೊಂಡಿರೋಂಥ ಒಂದು ಫೋಟೋ. ಸೊ ಆ ದಿವಸ ಒಂದು ಇದಿತ್ತು, ದಾನಿಶ್ ಸೇಠ್ ಹೋಸ್ಟ್ ಮಾಡ್ತಾಯಿದ್ರು ಸುದೀಪ್ ಸರ್ ಬರ್ಡೇನ. ಆಗೊಂದು ಪ್ರಶ್ನೆ ಕೇಳಿದರು ನನಗೆ. ಅಂದರೆ ಈಗ ಪ್ಯಾನ್ ಇಂಡಿಯಾ ಇಷ್ಟು 400 crores ಈ ಥರ ಏನೇನೆಲ್ಲ ಫುಲ್ ಬಿಲ್ಡಪ್ ಕೊಟ್ಟರು. ನನಗೆ ಅದು ಏನು ಮಾತಾಡೋದನ್ನು ಗೊತ್ತಾಗಲಿಲ್ಲ ಅಲ್ಲಿ. ಸೊ ನಾನು ಅವಾಗ ಹೇಳಿದೆ, ನೀವು ಇದೆಲ್ಲ ಏನೆಲ್ಲ ಹೇಳಿದ್ರಿ, ಇದು ಅಪ್ಪನಷ್ಟಾದರೂ ಕೂಡ ನಾನು ಯಾವತ್ತೂ ಸುದೀಪ್ ಸರ್ ಫ್ಯಾನ್ ಬಾಯ್ ಆಗಿರ್ತೀನಿ ನಾನು ಅಂತ. ಸೊ ಆಲ್ವೇಸ್ ನಾನು ಅವ್ರಿಗೆ ಅಭಿಮಾನಿಯಾಗಿರ್ತೀನಿ. ಚಾಪ್ಟರ್ 1 ಸಿನಿಮಾದಲ್ಲಿ ಬ್ಯುಸಿ ಇದ್ದಾರೆ. ಈ ಚಿತ್ರದ ಬಗ್ಗೆ ಫ್ಯಾನ್ಸ್ಗೆ ನಿರೀಕ್ಷೆ ಇದೆ. ಈ ಚಿತ್ರ ದೊಡ್ಡ ಮಟ್ಟದಲ್ಲಿ ಗೆಲುವು ಕಾಣಲಿ ಎಂದು ಫ್ಯಾನ್ಸ್ ಬಯಸುತ್ತಿದ್ದಾರೆ. ಸುದೀಪ್ ನಟನೆಯ ಮ್ಯಾಕ್ಸ್ ಸಿನಿಮಾ ಶೀಘ್ರವೇ ರಿಲೀಸ್ ಆಗಲಿದೆ. ನಾನು ಯಾವತ್ತೂ ಸುದೀಪ್ ಸರ್ ಫ್ಯಾನ್ ಬಾಯ್ ಆಗಿರ್ತೀನಿ ನಾನು ಅಂತ. ಸೊ ಆಲ್ವೇಸ್ ನಾನು ಅವ್ರಿಗೆ ಅಭಿಮಾನಿಯಾಗಿರ್ತೀನಿ.